ನಿಮಗೇನೋ ಸಿಚುಯೇಷನ್ ಮೇಲೆ ಕಂಟ್ರೋಲ್ ಇಲ್ಲ. ಯಾಕೆ ಅಂದರೆ ನಿಮ್ಮ ಥಾಟು, ನಿಮ್ಮ ಬಂದ ಸಿಚುಯೇಷನ್ನು ನಿಮ್ಮಲ್ಲಿ ಆಲೋಚನೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ನಿಮಗಾಗಲೇ ಆಲೋಚನೆ ಬರೋದೇ ಇಲ್ಲ. ಇದನ್ನು ಯೋಚನೆ ಮಾಡಬೇಕಾದ್ರೆ ನೀವು ಪ್ರತಿನಿತ್ಯ ಇದು ಕೂತ್ಕೊಂಡು ಇವತ್ತಿಂದ ಮಾಡಿ. ಒಂದು ವಾರ ಹಿಂದೆ ಹೋಗಿ, ಒಂದು ವಾರ ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ. ನೀವು ಯಾವ್ಯಾವ ರೀತಿ ನಿಮ್ಮ ಥಾಟು, ನಿಮ್ಮ ಆ್ಯಕ್ಷನ್ನು, ನಿಮ್ಮ ಮಾತು ಎಲ್ಲ ಬೆಟರ್ ಮಾಡ್ಬೋದಾಗಿತ್ತಾ ಇನ್ನೂ ಅಂತ. ಬೆಸ್ಟ್ ಮಾಡಿದ್ರೆ ನೀವು ಯಾವ ಥರ ನಡ್ಕೋತಾ ಇದ್ರಿ ಅಂತ ನೀವೇ ಅನಲೈಸ್ ಮಾಡಿ. ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಸ್ಪಿರಿಚುಯಾಲಿಟಿ ಇಸ್ ಎಕ್ಸ್ಪೆರಿಮೆಂಟೇಷನ್. ಅದಕ್ಕೆ ಇದನ್ನ ಈ ಕೇಂದ್ರನ ನಾನು ಸಂಶೋಧನಾ ಕೇಂದ್ರ, ಆತ್ಮ ಸಂಶೋಧನಾ ಕೇಂದ್ರ. ಇದು ಸಂಶೋಧನೆಗೆ ನೀವು ನಿಮಗೆ ಒಳಪಡಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಕು, ನೋಡ್ಕೋಬೇಕು ನಿಮ್ಮನ್ನ ಎಷ್ಟು ಇಂಪ್ರೂವ್ ಮಾಡ್ಕೋಬಹುದು ಈ ವಾರ. ನಾನು ಎಷ್ಟು ಸಂಸ್ಕಾರವನ್ನು ನಾನು ಕೊಡಬಲ್ಲೆ, ನನಗೆ ಸಂಸ್ಕಾರನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಹೆಚ್ಚು ಮಾಡ್ಕೊಳ್ಳೋದು ಹೇಗೆ, ಇದನ್ನ ನೋಡಿ. ಬೆಟರ್ 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 ಆಗ್ತಾ ಹೋಗುದು. ಬೆಸ್ಟ್ ಯಾವಾಗ ಆಗ್ತೀರಾ ನೋಡಿ, ಯಾವಾಗ ಬೆಸ್ಟ್ ಆಗ್ತೀರಿ. ನಿಧಾನಕ್ಕೆ ಹೋಗಿ ಪರವಾಗಿಲ್ಲ. ಇಸ್ ಎನ್ ಅಪ್ ಹಿಲ್ ಟಾಸ್ಕ್, ನೋ ಡೌಟ್. ಹೋಗ್ತಾ ಇರಬೇಕು. ನಿಧಾನಕ್ಕಾದ್ರೂ ಹೋಗ್ತಾ ಇರಬೇಕು, ನಿಲ್ಲೇಬಾರ್ದು. ನೀವು ನಿಮ್ಮನ್ನು ಗಮನಿಸ್ಕೊಳ್ಳೋದು ನಿಲ್ಲಿಸ್ಬಿಟ್ರೆ, ನೀವು ಅದೆಲ್ಲೋ ನಿಂತ್ಕೊಂಡಿದ್ರೆ ಆ ಕಡೆಯಿಂದ ಜಾರ್ಕೊಂಡು ಬರೋರು ತುಂಬಾ ಜನ ಇದ್ದಾರೆ. ನಿಮ್ಮ